ಸೊ ಜೆನ್ಯೂನ್ ಆಗಿ ಕೆ ಟಿ ಎಮ್ ಅವನು ಮಾರ್ಕೆಟಲ್ಲಿ ಸ್ವಲ್ಪ ಹವಾ ಮಾಡಬೇಕಂತ ಇವಾಗ ಏನೇನೋ ಮಾಡ್ತಾವನೆ. ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಹಲೋ ಎಕ್ಸ್ಪ್ಲೋರರ್ಸ್. ಸೊ ಇವತ್ತಿನ ಜರ್ನಿ ಹೋಗ್ತಾ ಇರೋದು, ನಾನು ಆ್ಯಕ್ಚುಲಿ ನನ್ನ ಫ್ರೆಂಡು ಏನಂದರೆ ಅವನೊಂದು ಬೈಕ್ ತೊಗೊಂಡಿದ್ದಾನೆ. ಆ ಬೈಕ್ನ ತೊಗೊಂಡು ಮತ್ತು ಆಲ್ರೆಡಿ ಆಗೋಯ್ತು, ಒಂದು 10 days ಆಗಿದೆ ಬೈಕ್ ತೊಗೊಂಡು. ಸೊ ಬಟ್ ಲಾಂಗ್ ಜರ್ನಿ ಹೋಗ್ಬೇಕಂತ ಇದ್ದಾನೆ. ಸೊ ಅದಕ್ಕೋಸ್ಕರ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ದೇವ್ರ ನಮಸ್ಕಾರ ಮಾಡಿಕೊಂಡು ಲಾಂಗ್ ಜರ್ನಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಸೊ ನೋಡಿ ಆಲ್ರೆಡಿ ರೀಚ್ ಆಗಿದ್ದೀವಿ ದೇವಸ್ಥಾನಕ್ಕೆ. ಸೊ ಈ ದೇವಸ್ಥಾನ, ಇಲ್ಲೊಂದು ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ. ಸುಮ್ಮನೆ ಎಲ್ಲ ಹೋಗಿ ದೇವ್ರ ನಮಸ್ಕಾರ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ. ಸೊ ಈ ದೇವಸ್ಥಾನ ಚಂಪಕಧಾಮ ಸ್ವಾಮಿ ದೇವಸ್ಥಾನದ ಮಹಾದ್ವಾರ ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ಇದು ಬನ್ನರ್ಘಟ್ಟನಲ್ಲಿರೋದು. ಸೊ ಇಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿನೂ ಇದೆ ಅಂತ ಹೇಳ್ತಾ ಇದ್ದಾರೆ. ಬೆಟ್ಟದ ಮೇಲೆ ದರ್ಶನ ಮಾಡಿಕೊಂಡು ಹೋಗ್ತಾ ಇರೋದೆ. ನೋಡಿ ಅದು ಬೆಟ್ಟದ ಮೇಲೆ ಕಾಣಿಸ್ತಾ ಇದೆಯಲ್ಲ, ಅದೇ ದೇವಸ್ಥಾನ. So 390X, this is the initial version. ಇದು 390X. ಇದರಲ್ಲಿ ಅದು ಮೋಡ್ಸ್ ಎಲ್ಲ ಹಾಕಿದೆ ನಮಗ. ಹಾಂ, ಹಳೇದು ಏನೋ ನೀನೇನೋ ಅಂತ ಇದೆಯಲ್ಲ, ಬುಕ್ ಮಾಡ್ಬೇಕಂದ್ರೆ ಅದು ಬಂದಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ಅಂದರೆ ಕ್ರೂಸ್ ಕಂಟ್ರೋಲ್ ಅದೆಲ್ಲ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ. ಇದರಲ್ಲಿ ಇದೆಯಾ? ಇದರಲ್ಲಿ ಇದೆಯಾ? ಓಕೆ 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 ಓಕೆ. ಇದು ಕ್ರೂಸ್ ಕಂಟ್ರೋಲು, ಇದು ಪ್ಲಸ್, ಇದು ಮೈನಸ್. ಓಕೆ ಓಕೆ ಓಕೆ, ಪರವಾಗಿಲ್ಲ ಕಣೋ. ಹೊಸ ಮಾಡಲೇ 390X ಅಂದರೆ ಹಳೆ ಮಾಡಲಲ್ಲೇ ಬೇಗ ಆ್ಯಡ್ ಮಾಡಿ ಕೊಟ್ಟಿದ್ದಾನಲ್ಲ ಅವನು. 1 month ಏನೋ ವೆಯ್ಟ್ ಮಾಡಂತ ಹೇಳಿದ್ನಲ್ಲ, 1 month. ಬಟ್ ಹೇಳೋದ ಕೊಟ್ಟು 15 days ಕೊಟ್ಟ. 15 days ಅಂದ. ಹಾಂ, 5-6 days ಎಲ್ಲ ಬಂದ್ಬಿಡ್ತು. ನಾನು ಲೇಟಾಗಿ ತೊಗೊಂಡೆ, 1 ವಾರ ಬಿಟ್ಟು. ಹಾಂ. ಸೊ ಬೇರೆ ಇದು ಹಳೇದು ಅಂದರೆ ಸ್ಟಾಕ್ ಇತ್ತಂತ ಅವ್ರ ಹತ್ರ, ಇದೆಲ್ಲ ಇಲ್ಲದೆ ಇರೋದು ಕ್ರೂಸ್ ಕಂಟ್ರೋಲ್ದೆಲ್ಲ ವಾಪಸ್ ತೊಗೊಬಿಟ್ರಂತೆ ಕಂಪನಿಯವರು. ಅವರೇ ತೊಗೊಂಡ್ರಂತ. ಓಕೆ, ಸೂಪರ್. ಮತ್ತೆ ಹಂಗಾರೆ ಸೊ ಜೆನ್ಯೂನ್ ಆಗಿ ಕೆ ಟಿ ಎಮ್ ಅವನು ಮಾರ್ಕೆಟಲ್ಲಿ ಸ್ವಲ್ಪ ಹವಾ ಮಾಡಬೇಕಂತ ಇವಾಗ ಏನೇನೋ ಮಾಡ್ತಾವನೆ. ಇವಾಗ 160 ಬಿಟ್ಟವನಲ್ಲ, ಡ್ಯೂಕ್ 160. ಅದು ಯಾವಾಗ್ಲಿಂದನೂ ಇದೆಯಲ್ಲ, 125 ಇದ್ದಿದ್ದು. ಹಾಂ, ನೆನ್ನೆ ಬಿಟ್ನಾ? ಅದು R15 ಮತ್ತು MT15ಗೆ ಕಂಪ್ಲೀಟ್ ಮಾಡೋಕ್ಕೆ. ಹಾಂ 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 ಹಾಂ, ಎಲ್ಲ ಬಜಾಜ್ ಮಹಿಮೆ ಅವೆಲ್ಲ. ಲಾಸಲ್ಲಿ ಹೋಗ್ತಿದೆಯಲ್ಲ, ಹೆಂಗಾರು ಮಾಡಿ ಅವರು ಸರ್ವೈವ್ ಆಗಬೇಕಂತ. ಅದೇ ಆ್ಯಕ್ಚುಲಿ ಬಜಾಜೇ ಎಲ್ಲ ಮಾಡ್ತಾ ಇರೋದು, ಅವ್ರದ್ದೇ ಸ್ಟ್ರಾಟಜಿ. ನೋಡಿ, ಇದೆ ಬೆಟ್ಟ, ಚಂಪಕಧಾಮ ಬೆಟ್ಟ, ಬನ್ನರ್ಘಟ್ಟ ಹತ್ರ ಇರೋದು. ಅಲ್ಲಿರೋದು ದೇವಸ್ಥಾನ. ಸೊ ಮೇಲಿರೋದು ನರಸಿಂಹಸ್ವಾಮಿ ದೇವಸ್ಥಾನ.
ಕೆಳಗಡೆ ಇರೋದು ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀ ಜೊತೆ. ಬಟ್ ಇಲ್ಲಿ ಬಂದರೆ ತುಂಬ ಜನ ಹೇಳ್ತಾರೆ ಬನ್ನರ್ಘಟ್ಟ ಫುಲ್ ವ್ಯೂ ಸಿಗುತ್ತೆ ಅಂತ. ಬನ್ನಿ ನೋಡೋಣ ಹೈಕಿಂಗ್ ಮಾಡೋಕ್ಕೆ. ಅದಾದಮೇಲೆ ನಮ್ಮ ಅಡ್ವೆಂಚರ್ X390 ಎಕ್ಸ್ಪೀರಿಯೆನ್ಸ್ ಮಾಡೋಣ. ನೋಡಿ ಬೆಟ್ಟದ ಮೇಲೆ ಬಂದರೆ ಹಿಂಗಿರುತ್ತೆ, ಹಿಂಗಿರುತ್ತೆ ಹಿಂಗೆ. ಎಲ್ಲ ಕಾಲೇಜ್ ಹುಡುಗರು ಎಲ್ಲ ಸಪ್ತಗಿರಿ ಕಾಲೇಜ್ ಇರುತ್ತೆ. ಸಪ್ತಗಿರಿ ಅಂತೀನಿ, ಇಲ್ಲಿ ಯಾವುದು ಇದೆ ಯಾವುದೋ ಕಾಲೇಜ್ ಇದೆ ಕಣೋ, ಇಲ್ಲಿ ಮರ್ತೋಗಿದ್ದೀನಿ. ನೋಡಿ ಈ ಕಡೆ ಬೆಂಗಳೂರು, ಈ ಕಡೆ ಇರೋದು ಬೆಂಗಳೂರು, ಈ ಕಡೆ ಕಂಪ್ಲೀಟ್ ಬನ್ನರ್ಘಟ್ಟ ಫಾರೆಸ್ಟ್. ನಾನೇನು ಜಾಸ್ತಿ ಹೊತ್ತು ಹತ್ಬೇಕು ಅಂದ್ಕೊಂಡೆ ಕಣೋ ಇದು ಬೆಟ್ಟನ. ಬಟ್ ಇದಾದ್ಮೇಲೆ 2 ಕಿಲೋಮೀಟ್ರ್ ಇದೆಯಲ್ಲ, ಹಾಂ ಎಲ್ಲಿ ಬರುತ್ತಾ? ಹಿಂಗೆ ನಡ್ಕೊಂಡು ಹೋಗೋದು. ಹೋಗ್ಬೇಕಾ ಬೇಡ ಅಲ್ಲಿ ಇವಾಗ ಕ್ಲೋಸ್ ಆಗಿರೋದು, ಲೇಟ್ ಆಗುತ್ತೆ. ಓ ಕಲ್ಯಾಣಿನಾ? ಹಾಂ ಕಲ್ಯಾಣ ಓಕೆ ಓಕೆ. ಸುವರ್ಣಮುಖಿ ಅಂತ ಕರೀತಾರೆ. ಹಾಂ 2 ಕಿಲೋಮೀಟರ್ಸ್ ವಾಕ್. ಆ ರೋಡಾ ಅಲ್ಲಿ? ಓ ಆ ಕಡೆಯಿಂದ ಹೋಗೋದು. ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದೆ. ಹಾಂ ಇವಾಗ ಏನಾಗುತ್ತೆ ಅಂದರೆ 2ನೇ ಟೈಮ್ ಬಂದ್ವಿ. ನನ್ನ ಫ್ರೆಂಡ್ ಕೇಳಿದ ಈಚ್ ಬರುತ್ತಾ ಅಂತ. ಬರುತ್ತೆ ತಳ್ಬಿಟ್ನಾ? ಇಲ್ಲ ಮುಂದೆ ಹೋದ ನಾನು ಬರುತ್ತಾ ಸುಮ್ಮನೆ ಈಗ ಮುಂದೆ ಹೋದ, ನಾನು ಹಿಂದೆನೇ ಬಂದ, ಅವ್ನು ಹಿಂದೆನೇ ಹೋದ, ಮೆಟ್ಲು ಥರ ಇತ್ತು, ಮೆಟ್ಲು ಇಳ್ಕೊಂಡು ಹೋಗ್ತಾ ಇದ್ದೀನಿ ಕೆಳಗಡೆ ಬಂದು. ಆಮೇಲೆ ಹಿಂದೆ ತಿರುಗ್ಬಿಟ್ಟು ಅವ್ನು ನೋಡಿ ನಾನು ಕಾಣಿಸಿಲ್ಲ ಅಂದ್ಬಿಟ್ಟು ಯಾರನ್ನೋ ಇಬ್ಬರು ಅಂಕಲ್ನ ಕರ್ಕೊಬಂದು ಕೈ ಹಿಡ್ಕೊಂಡು ಎಬ್ಬರಿಸ್ಬಿಟ್ಟು ಇಲ್ಲಾಂದರೆ ಮಠೇಶ ನೀರು ಕುಡಿದಿದ್ದೆ. ತೆಗೆದು ಹೊಟ್ಟೆ ಬಂದು ತುಳಿದು ಸಾಕು ಬಾ. ಇದು ಹಂಗೆ ಕನಕಪುರ ಕನೆಕ್ಟ್ ಆಗುತ್ತಲ್ಲ ಆ ಕಡೆಗೆ? ಏಯ್ ನಾವು ಬಂದಿದ್ದು ಹಿಂಗೆ ಈ ಕಡೆಗೆ ಸ್ಟ್ರೈಟ್ ಬಂದಿದ್ದು. ಹ್ಞೂ ಸ್ಟ್ರೈಟು ನಾವು ರೈಟ್ ತಾನೇ ತೊಗೊಂಡಿದ್ದು ನೋಡು. ಆ ರೋಡು ನಾವು ಬಂದಿದ್ದು ಈ ಕಡೆಗೆ. ಆ ರೋಡ್ ಇದೆಯಲ್ಲ ನೋಡಲ್ಲಿ ಕಾಣಿಸ್ತಿದೆ ರೋಡಲ್ಲಿ, ಆ ರೋಡಿಂದ ಇಲ್ಲಿ ರೈಟ್ ತೊಗೊಂಡಿದ್ದು. ಈ ಕಡೆ ಸ್ಟ್ರೈಟ್ ಬಂದಿದ್ದು ನಾವು, ಸ್ಟ್ರೈಟೇ. ಬಟ್ ಇಲ್ಲಿ ಲೆಫ್ಟ್ ಒಂದು ಹೋಗುತ್ತೆ ಈ ಕಡೆ, ಜಿಗಣಿಗೆ ಹೋಗುತ್ತೆ. ಜಿಗಣಿ ಬನ್ನರ್ಘಟ್ಟ ಹೋಗೋದು. ಈ ಕಡೆ ಒಂದು ರೂಟ್ ಇದೆ, ಅದು TK ಫಾಲ್ಸ್ ಇದೆ. TK ಫಾಲ್ಸ್ ಮೇಲೆ ಕನಕಪುರ. ಹಾಂ ಓಕೆ. TK ಫಾಲ್ಸ್ ಇತ್ತು, ಚಿಕ್ಕದೊಂದು ಫಾಲ್ಸು, ಕಾವೇರಿ ನೀರು ಬರ್ತಾ ಇತ್ತು. ಹಾಂ ಬಟ್ ಕಾಲೇಜ್ ಹುಡುಗರು ಏನು ಮಾಡೋದು, ಆಟ ಆಡ್ತಿದ್ರು, ಜಾರಿ ಬಿದ್ದು ತಲೆ ಉಳ್ಕೊಂಡು ಸಿಗೋದಾಗುತ್ತೆ. ಎಲ್ಲ ಕಡೆನೂ ಅದೇ ಆಗುತ್ತೆ ಬಿಡು ಇವಾಗೆಲ್ಲ. ಕ್ಲೋಸೇ ಮಾಡಿಬಿಟ್ರು ಅದನ್ನು. ಸೊ ಬನ್ನರ್ಘಟ್ಟ ಮೋಸ್ಟ್ಲಿ ಬನ್ನರ್ಘಟ್ಟ ಈ ಕಡೆ ಕಣೋ, ಇದೆಲ್ಲ ಫುಲ್ ಬನ್ನರ್ಘಟ್ಟ ಅನ್ಸುತ್ತೆ. ಫುಲ್ ಇದೆಲ್ಲ ಫುಲ್ ಬನ್ನರ್ಘಟ್ಟ. ಈ ಕಡೆಯಿಂದ ಕನಕಪುರ ರೋಡ್ ಹೋಗ್ಬೋದಾ? ಈ ಕಡೆಯಿಂದ ಈ ಕಡೆ ಹೋಗುತ್ತಾ? ಹೌದಾ? ವಾಪಸ್ ಹೋಗ್ಬೇಕಂಗಿದ್ರೆ ನಾವು? ವಾಪಸ್ ಏನಿಲ್ಲ, ಇದೊಂದು ಸರ್ಕಲ್ ಬಂತಲ್ಲ, ಅದು ಬನ್ನರ್ಘಟ್ಟ ಸರ್ಕಲ್, ಅಲ್ಲಿಂದ ಲೆಫ್ಟ್ ತಗೋಬೇಕು ನಾವು. ಓಕೆ ಚಲೋ ಲೆಟ್ಸ್ ಗೋ.